ಗುಡ್ ಮಾರ್ನಿಂಗ್ ಈಗ ಸೊ ಈಗ ಮಾರ್ನಿಂಗ್ ಆಗೈತಿ 6:30. ನಿನ್ನೆ ಸ್ವಲ್ಪ ಎಲ್ಲ ಉಣ್ಣು ಕಾಡ್ಸೋದು ಆಡ್ಕೊಂಡಿದ್ದು ಎಲ್ಲ ಮಲ್ಕೊಂಡಿದ್ದು. ಆ್ಯಂಡ್ ಈಗ ಸ್ವಲ್ಪ ಎದ್ದ ಬೀಚ್ ಸೈಡ್ ಬಂದಿದ್ದೇನು ನೋಡ್ರಿ ಗಾಯ್ಸ್ ಹೆಂಗೈತಿ ವ್ಯೂ. ಮಾರ್ನಿಂಗ್ 6:35 ಸಮಥಿಂಗ್ ಆಗೈತಿ. ಇನ್ನ ಸೂರ್ಯ ಕೂಡ ಬಂದಿಲ್ಲ ನೋಡಿ ಹೆಂಗಿದೆ ಅಂತ. ವ್ಯೂಸ್ ಇನ್ನೂ ಬರತ್ತವ. ಸೊ ಅಲ್ಲಿ ಕಾನ್ಸಾ ಐತಲ್ಲ, ಸೊ ಇಲ್ಲಿ ಎಲ್ಲ ಟೇಬಲ್ಸ್ ಹಾಕಿ ಊಟ ಅದು ಮಾಡಿದ್ವು ಮಸ್ತ್ ಬಕ್ಕಿ. ಆ್ಯಂಡ್ ಈಗ ಮಾರ್ನಿಂಗ್ ಎದ್ದು ಮತ್ತೆ ಇಲ್ಲಿ ವ್ಯೂ ನೋಡಕ್ ಬಂದೇನು. ಯಾ ಮಜಾ ಬರೈತ್ರಿ ಗಾಯ್ಸ್. ಫಸ್ಟ್ ಟೈಮ್ ನಾ ಲೈಫ್ದಾಗ ಬೀಚ್ ನೋಡಿದೆ ಅಂದ್ರೆ ಇಲ್ಲೇ ನೋಡ್ರಿ, ಗೋವಾ ಐತಿ ನಮ್ದು ಊರಿಂದ ನಿಯರ. ಬಟ್ ಅಲ್ಲಿ ಹೋಗಿಲ್ಲ, ಖರೆ ಇಲ್ಲಿ ಬಂದ ಬೀಚ್ ಅದು ನೋಡಿನೋ ಭಾಳ ಮಜಾ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಮತ್ತೆ ಬೀಚೇ ಟ್ರಿಪ್ ಮಾಡ್ತೇನೆ ರೀ. ಸೊ ಈಗ ಏನು ಮಾಡೋದಂದ್ರ ಅಲ್ಲಿ ಕಲ್ಲುಗಳಿದಾವು, ಅಲ್ಲಿ ಹೋಗಿ ಸ್ವಲ್ಪ ಕುಂಡೂನ ಅಂತ ಬರ್ರಿ ಗಾಯ್ಸ್. ನೀವು ಟ್ರಿಪ್ ಅದು ಮಾಡುದು ಬರ್ರಿ ಬೀಚ್ ಸೈಡ್, ಅದು ಚಲೋ ಇರ್ತೈತಿ. ನಂಗೆ ಈಗ ಎಕ್ಸ್ಪೀರಿಯನ್ಸ್ ಆಗತೈತಿ, ಯಾವಾಗಿಂದ ಟ್ರಿಪ್ ಹೊಂಟಂಗಿಲ್ಲ ಅವಾಗಿಂದ. ಬೀಚ್ ಸೈಡ್ ಇಂಥವೆಲ್ಲ ಟ್ರಿಪ್ ಮಾಡ್ತಿರ್ಬೇಕು, ಲೈಫ್ನಾಗ ಎಂಜಾಯ್ ಮಾಡ್ಬೇಕು. ಆ್ಯಂಡ್ ಇವತ್ತಿನ ಲಾಸ್ಟ್ ಸೆಕೆಂಡ್ ಡೇ, ಇವತ್ತು ಎಲ್ಲೆಲ್ಲಿ ಹೋಗ್ತೇವಂತ ನೋಡ್ನು ಅದನ್ನ ವಿಡಿಯೋ ಮಾಡ್ತೇನೆ. ಆಮೇಲೆ ಹೋಗ್ತಾ ರೂಮ್ದೆಲ್ಲ ವಿಡಿಯೋದು ಮಾಡ್ತೇನೆ ರೀ. ಹೆಂಗಿದೆಲ್ಲ ನಾವು ರೂಮ್ ಇದ್ದಿದ್ದೆಲ್ಲ ತೋರಿಸ್ತೇನೆ. ಯಾ ಲೆಟ್ಸ್ ಇಟ್ ಗೈಸ್, ಸೊ ಲೆಟ್ಸ್ ಗೋ ಅಲ್ಲಿ ಹೋಗ್ಕೊಂಡಂತ. ಈಗ ನಾ ಬೀಚ್ ಸೈಡ್ ಪುಷಪ್ಸ್ ಮಾಡ್ತೇನೆ ರೀ. ಇವತ್ತು ಪುಷಪ್ ಹೊಡಿದೇನ್ರಿ ಗಾಯ್ಸ್. ಏನ್ ಬರಿಬಹುದು. ಸೊ ಗಾಯ್ಸ್ ಈಗ ನೀವು ಏನ್ ಮಾಡ್ಬೇಕಂತ ನಿಮಗೆ ಹೇಳ್ತೇನೆ ಬರ್ರಿ. ಬೀಚ್ ಸೈಡ್ ಬಂದ್ ಕೂಡ್ಲೆ ಸೊ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕ್ರಿ ಗಾಯ್ಸ್. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಸಮುದ್ರಗೂ ಹತ್ರ ಸಬ್ಸ್ಕ್ರೈಬ್ ಮಾಡಕ್ ಹೇಳ್ತೇನೆ ರೀ. ಸೊ 1 2 3 4 ಫ್ರೀ ಕಾಫಿ. ಮಾರ್ನಿಂಗ್ ಕಾಫಿ at beach side. ಕಾಫಿ. ಸೊ ಗಾಯ್ಸ್ ನಾವು ಕಾಫಿ ಕೊಡ್ತಾ ಇದೀವಿ ಮಾರ್ನಿಂಗ್ 7:30 ಅಂದ್ರೆ ಸಮರ್ಥ. ಅದು ಬೀಚ್ ಸೈಡ್ ಒಳ್ಳೆ ವ್ಯೂ ಇದೆ, ಫುಲ್ ವ್ಯೂ ಇದೆ. ಏನು ಬೇಕಾದ್ರೂ ನೋಡ್ಬೋದು ನೀವು ಇಲ್ಲಿ. ಅಂದರೆ ಜನ ಸಾಗರ ಭಾಳ ಇದೆ. ಜನ ತಪ್ಪು ತಿಳ್ಕೊತಾರೆ. ನಾಯಿ ಇಲ್ಲೊಂದಿದೆ, ಇದು ಮಲ್ಕೊಂಡೆ ಟೈರ್ಡ್ ಆಗಿ. ಅಲ್ಲಿ ಒಂದೇ ನಾಯಿ ಇದೆ. ಇಲ್ಲಿ ಸ್ವಿಮ್ಮಿಂಗ್ ಮಾಡೇ ಬರಲ್ಲ ಗಾಯ್ಸ್. ಕಾಫಿ ಕುಡಿಯೋಣ, ಆಮೇಲೆ ಅಂತ ಬೇರೆ ಬೀಚ್ಗೆ ಹೋಗ್ತಾ ಇದೀವಿ. ಬೇರೆ ಬೀಚ್ಗೆ ಎಷ್ಟು ಗಂಟೆಗೆ ಅಂದ್ರೆ ಒಂದು 11 ಗಂಟೆಗೆ ಚೆಕ್ಔಟ್ ಇದೆ. ಅದು ಮುಗಿಸ್ಕೊಂಡು ಡೈರೆಕ್ಟ್ 11 ಗಂಟೆಗೆ ಒಂದು ಬೀಚ್ ಹೋಗಿ, ಆಮೇಲೆ ಝೂ ಸಿಕ್ಕಿದಂದ್ರೆ ಟೈಮ್ ಝೂ ಮುಗಿಸ್ಕೊಂಡ್ರೆ ರಿಟರ್ನ್ ಟು ಬೆಂಗಳೂರು. ಸೊ ಈಗ ಬ್ರೇಕ್ಫಾಸ್ಟ್ ಬರ್ತೀವಿ ಅಂತೆ, ಎಷ್ಟು ಒಂದು ಅರ್ಧ ತಾಸಲ್ಲಿ ಬ್ರೇಕ್ಫಾಸ್ಟ್ ಮತ್ತೆ ಹೋಗೋಣ. ಗಾಯ್ಸ್ ನಾವು ಬೀಚ್ ಸೈಡ್ ಕಲ್ ಮೇಲೆ ಕುಂತಿದೀವಿ ಗಾಯ್ಸ್. राहुल कुछ तो बोल. बोल कुछ तो बोल. ये क्या है? अभी जाना है, बोलो. लाइक शेयर सब्सक्राइब हो गया. ओके गाइस, लाइक शेयर सब्सक्राइब. ನೀರು ಇಲ್ಲದೆ ಇಲ್ಲ. ಆ ಬೀಚಲ್ಲಿ ಇಳಿಯೋಣ, ಬೇರೆ ಕಡೆ ಬೀಚ್ ಹೋಗಿ ಆ ಕಡೆ ಹೋಗೋಣ. ಆ ಸೈಡ್ ಬಟ್ ಎಲ್ಲ ಕಲ್ಲು ಹಾಕಿದ್ರಲ್ಲಿ ಹೆಂಗೆ ಹೋಗೋದು ಆ ಸೈಡ್. ಗೈಸ್ ಮಾರ್ನಿಂಗ್ ನಾಷ್ಟಾದಾಗ ಏನು ಕೊಟ್ಟಿರಪ್ಪ ಅಂದ್ರೆ ಇಡ್ಲಿ ರೀ, ಕಲ್ಲಂಗಡಿ, ಪಾಸ್ತಾ, ಚಟ್ನಿ, ಸಾಂಬಾರ, ಮತ್ತೊಂದು ಬಾಯ್ಲ್ಡ್ ಎಗ್ಗ. ಮಸ್ತ್ ಬಗ್ಗೆ ನಾಷ್ಟ ಮಾಡಿ ನೆಕ್ಸ್ಟ್ ಫ್ರೆಶ್ ಅಪ್ ಆಗೋಕೆ ಹೋಗ್ತೇವ್ರಿ. ಇನ್ನು
ಗಾಯ್ಸ್ ಇನ್ನೇನು ನಾವು ಚೆಕ್ಔಟ್ ಆಗೋರಿದೇವ್ರಿ. ಸೊ ಈಗ ಬ್ರೇಕ್ಫಾಸ್ಟ್ ಅದು ಎಲ್ಲ ಆಯಿತು. ನೆಕ್ಸ್ಟ್ ಈಗ ಈ ಬೀಚ್ ಸೈಡ್ ಬಂದು ಇಲ್ಲಿ ಫಿಶ್ ಅದು ಇಡತ್ತಾರ. ಫಿಶ್ ಹೆಂಗೆ ಹಿಡ್ದಾರ ನೋಡೋಣ ಅಂತ ಬರ್ರಿ. ನೋಡ್ರಿ ಗೈಸ್ ಫಿಶ್ ಅದು ಹಿಡ್ದಾರ ತೋರ್ಸನೆ ಹೆಂಗೈತಿ. ಯಾವುದು ಎಲ್ಲಿ ಕ್ರ್ಯಾಬ್ ಕ್ರ್ಯಾಬ್ ಫಿಶ್ ಹಿಡ್ದನ್ ಫಿಶ್ ಮತ್ತೆ ನೀರ್ನಾಗ ಬಿಡು ನಡ್ರಿ. ಸಮುದ್ರ ತೀರದಲ್ಲಿ ಬಂದು ನಾನು ಒಂದು ಫಿಶ್ ನೋಡಿದ್ದೀನಿ ಗಾಯ್ಸ್. ನೋಡ್ಬೋದು ಫಿಶ್ ಹೆಂಗಿದೆ ಅಂತ. ಎಲ್ಲ ಜೀವಂತ ಇತ್ತು ನೋಡ್ರಿ. ಹೆಂಗ್ ಮಾಡೈತಿ ಕಂಪ್ಲೇಟ್ ನಾಯಿ ಬೆನ್ನತ್ತ ಹಿಡೋಣ ಇಲ್ಲಿ. ಅದು ಇನ್ನೂ ಸಾಯತೈತಿ. ಎಷ್ಟು ತಿನ್ನ ಬದುಕ್ತಾವ. ಕ್ರ್ಯಾಬು ಸಾಯ್ತಿದೆ. ಬೇಕಾ ಫಿಶ್ ಬೇಕಾ ಬೇಡ. ಅಂತೀಯ ನಿಮ್ಮ ಮನೆಯಲ್ಲಿ ಐತಿ ಮನೆ. ಫೋಟೋ ತೆಗಿತಾನ. ಫೋಟೋದ್ ಬಾ ಮತ್ತೆ ತೆಗಿತೀನಿ ಫೋಟೋ. ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಮಾಡ್ತಿ ಬನ್ನಿ. ಬಾಲ ಮತ್ತೆ ಫೋಟೋ ತೆಗಿದು ಮಾಡ್ತಾಳ. ಬಾ ಇಬ್ರು ಮಾಡ್ಬಾರಿ ಡ್ಯಾನ್ಸ್. ಹಾ ಬಾ. ಮೂರು ಜನ ಬನ್ನಿ. ಸಮರ್ಥ ಬಾಯ್ ನಾಯಿ ಅವ್ರದ್ದು ಅದು. ಹುಲಿ ಬಂತು ಹುಲಿ. ಇದು ಯಾವ್ದು ಫಿಶ್ ಇಲ್ಲ ರೂಪ್ಚಂದ್. ಅದು ರೂಪ್ಚಂದ್ ಅಂತೆ. ಅವಾಗ ಡ್ಯಾನ್ಸ್ ಮಾಡಿದ್ರು ಎಷ್ಟು ಚಂದ ಹುಡುಗಿ. ನೋಡಿದ್ರು ಮಸ್ತ್ ಡ್ಯಾನ್ಸ್ ಮಾಡಿ ಮತ್ತೆ ಸಿಕ್ತಾಳೆ. ಆಲ್ಮೋಸ್ಟ್ ಎಲ್ಲ ಅವ ಇದಾವ ಫಿಶ್ ಎಲ್ಲ. ಹೇ ಗೈಸ್ ಫೈನಲಿ ನಮ್ಮ ಟ್ರಿಪ್ ಈಗ ಕಂಪ್ಲೀಟ್ ಆಗೈತಿ. ಆ್ಯಂಡ್ ಇವತ್ತಿಂದು ಸೆಕೆಂಡ್ ಡೇ ಅಲ್ಲಿ ನಾವು ಮಾರ್ನಿಂಗ್ ಎಲ್ಲ ಬೀಚ್ ಎಲ್ಲ ತಿರುಗಾಡಿ ಬಂದ್ರು. ಅದನ್ನ ನೋಡಿದಾಗ ಸೊ ನಿನ್ನೆ ಲಾಸ್ಟ್ ನೈಟ್ ಎಲ್ಲ ಅದು ನೋಡಿದಾರೆಲ್ಲ ಬೀಚ್ ಸೈಡ್ ಎಲ್ಲ ಊಟ ಅದು ಮಾಡಿದ್ದು. ಸೊ ಇದೆಲ್ಲ ನಿಮಗೆ ಇವತ್ತೆಲ್ಲ ರೂಮ್ ಟೂರ್ ಮತ್ತೆ ಹೆಂಗಿತ್ತಲ್ಲ ಈಗ ತೋರ್ಸ ನೋಡ್ರಿ. ಸೊ ಇದು ರೆಸಾರ್ಟ್, ನಾವು ಬಂದಿರೋ ರೆಸಾರ್ಟ್. ಇದು ಎಂಟ್ರೆನ್ಸ್, ಇದೆಲ್ಲ ಕಾರ್ ಪಾರ್ಕಿಂಗ್ ಅದು ಐತಿ. ಆ್ಯಂಡ್ ಇಲ್ಲಿ ನೋಡ್ಬೋದ್ರಿ ಇದು ಕಿಚನ್ ಐತಿ. ಇದು ಕಿಚನ್ ಇಲ್ಲಿ ಎಲ್ಲ ಅಡಿಗೆ ಮಾಡಿಕೊಟ್ಟಿದ್ರು. ಸೊ ಫುಡ್ ಎಲ್ಲ ಅಲ್ಲಿ ಬೀಚ್ ಸೈಡ್ ಅಲ್ಲಿ ಎಲ್ಲ ಚೇರ್ದು ಹಾಕಿ ಟೇಬಲ್ ಹಾಕಿ ಮಸ್ತ್ ಬಗ್ಗೆ ನೀನು ಎಂಜಾಯ್ ಮಾಡಿದ್ವು. ನೋಡಿದ್ರೆ ನೀವು ಹಿಡಿದ ಎಲ್ಲ ಈ ಥರ ಎಲ್ಲ ರೆಸಾರ್ಟ್ ಈಗ ಮಸ್ತ್ ಜಾಲಿ ಎಂಜಾಯ್ ಮಾಡಿದ್ವಿ ರೀ. ನೋಡ್ಬೋದ್ರಿ ನಾವು ಅಲ್ಲಿ ಬಂದಿದ್ದಾರೆ ಹಿಂಗೆ. ಸೊ ಅಲ್ಲೆಲ್ಲ ಹೋಗಿ ನೀರ್ನೇರ ಆಟ ಆಡಿ ಬಂದೇವು ಮುಂಚೆನೆ. ಸೊ ಈಗ ಬನ್ನಿ ಈಗ ರೂಮ್ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಸೊ ಇದು ಬಾಲ್ಕನಿ, ಈ ಥರ ಇದು ಬಾಲ್ಕನಿ. ಸೊ ಬನ್ನಿ ತೋರಿಸ್ತೀನಿ ರೂಮ್ ಟೂರ್. ಸೊ ಇದು ಬ್ಯಾಕ್ ಸೈಡ್ ಇದೆ. ಇದು ಫಸ್ಟ್ ಮಿರರ್, ಈ ಥರ ಒಂದು ಮಿರರ್, ಚೇರ್, ಕಬರ್ಡ್, AC, ಡಬಲ್ ಬೆಡ್ರೂಮ್. ಸೊ ಈಗೆಲ್ಲ ಹೊಲಸಾಗಿತ್ತು, ಈಗೆಲ್ಲ ರೆಡಿ ಮಾಡಿದೆವು. ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಕೊಟ್ಟಿದ್ರು. ಸೊ ಇಲ್ಲೆಲ್ಲ ಉಣ್ಣು ಕೊಡಿಸೋದು ಆಡಿದೆವು ಮಸ್ತ್ ಬಗ್ಗೆ ನಿನ್ನೆ. ನೋಡ್ರಿ ಹೆಂಗೈತಿ. दिस इज बाथरूम टूर कराएंगे गाइस. ये बाथरूम ಪ್ಯಾಕ್ ಮಾಡ್ಕೊಂಡಿಲ್ಲ ರಾಹುಲ್, ಪ್ಯಾಕ್ ಮಾಡ್ಕೋ ಬೇಗ. AC ಕೊಟ್ಟಿದಾರೆ ಮಸ್ತ್ ಇಲ್ಲೇ ಕೊಂಡತಿ. ಈಗ ಮತ್ತೆ ಹೋಗ್ಬೇಕಾ? ಓಕೆ ನೋಡ್ರಿ ಗೈಸ್ ಫೈನಲಿ ಟ್ರಿಪ್ ಕಂಪ್ಲೀಟ್ ಆಯಿತು. ಅದನ್ನು ಫಸ್ಟ್ ಡೇ ಆ್ಯಂಡ್ ಸೆಕೆಂಡ್ ಡೇ ನೋಡೋಣ ಎಲ್ಲಿ ಹೋಗ್ತಾವಂತ ಬೀಚ್ ಸೈಡ್ ಎಲ್ಲ ಆಟ ಆಡಾಯಿತು. ಈಗ ನೆಕ್ಸ್ಟ್ ಹೋಗೋಣ ಮುಂದಿನ ಟ್ರಿಪ್ಗೆ. ಲೆಟ್ಸ್ ಗೋ ಗಾಯ್. ಹಲೋ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಬಂದಿರೋದು ನಿಸರ್ಗಧಾಮ ಅಂತ ಪ್ಲೇಸ್. ಸೊ ಆ ಪ್ಲೇಸ್ಗೆ ಬಂದಿದ್ದೀವಿ ನೋಡಿ. ಪ್ರಾದೇಶಿಕ ವಿಜ್ಞಾನ ಗೈಸ್ ಕಾಂಬೋ ಪ್ಯಾಕ್ ತಗೊಂಡು ಬಂದೇವ್ರಿ. ಈಗ
ಸೊ ನೆಕ್ಸ್ಟ್ ಈಗ ಹೋಗ್ತಿರೋದು ಉದ್ಯಾನ ಸ್ವಾಮಿ ವಿವೇಕಾನಂದ ತಾರಾಲಯ ಅಂತ ಐತಿ, ಅಲ್ಲಿ ಹೋಗೋಣ. ಲೆಟ್ಸ್ ಗೋ. ಹಾಯ್ ಜನರೇ, ಸ್ಟಾರ್ಟ್ ಆಗಿದೆ. ಕಾಯ್ತಾ ಇರ್ತಾರೆ ಎಕ್ಸಿಬಿಷನ್ ನೋಡಿ ಜನರೇ, ನಾವು ತಾರಾಲಯ ಬಂದಿದ್ದೀವಿ. ಇಲ್ಲಿ ಎಲ್ಲ ಕಡೆ ಗ್ರೀನೇ ಇದೆ. ಹೋಟೆಲ್ ಸಿಗಿತು. ಶಾರ್ಟ್ 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 ಸಾಯಿ ಶಾರ್ಟ್. ಗಾಯ್ಸ್ ಈಗ ಬಂದಿದ್ದೀವಿ 3D ನೋಡಕ. 3D ಗೂಗಲ್ಸ್ ಗಿವನ್ ಟು ಯು ಆರ್ ವೆರಿ ಎಕ್ಸ್ಪೆನ್ಸಿವ್. ಸೊ ಗೈಸ್ ಈಗ ಮಲ್ಕುಂದ ಮಸ್ತ್ ಬೇಕಿ ವ್ಯೂ ನೋಡೋಣ ಅಂತ ನಮ್ಮ ಆರ್ದ ಹೆಂಗ್ ರೆಡಿ ಆಗೈತೆ ಅದೆಲ್ಲ ಅಂತ. ಸ್ಟೇ ಟ್ಯೂನ್ಡ್ ಗೈಸ್. ಹೆಲೋ ಫ್ರೆಂಡ್ಸ್, ನಾವೀಗ ಹೊಂಟಿದ್ದೇವೆ ಝೂಗೆ. ಈಗ ನಾವು ಹೋಗೋಣ ಹುಲಿ ನೋಡಕ್ಕೆ. ಸೊ ನಮ್ಮ ಕಾರ್ ಬಂದಿದೆ ಫ್ರೆಂಡ್ಸ್, 2-3 ಸತಿ ಪಂಚರ್ ಆಗಿತ್ತು. ಬೈ ಪಂಚರ್ ನಿಗ್ಲ 4 ಸತಿ ಪಂಚರ್ ಮಾಡ್ಕೊಂಡು ಗಾಡಿ ಹೊಂಟಿದೀವಿ. ಎಲ್ಲಿ ಡೋರ್ ಓಪನ್ ಮಾಡಿ? ಇದೆ ಝೂ. ಓಕೆ, ಪಾರ್ಕಿಂಗ್. ಅದು ಬಯಾಲಜಿಕಲ್ ಗಾರ್ಡನ್ ಅಂತ ಝೂ ಅಲ್ಲ, ಅದು ಪಾರ್ಕ್. ಪಾರ್ಕ್ ಇದರೆ ಇದೆ ಅಂತ ನಡೆ. ಜೈವಿಕ ಉದ್ಯಾನವನ ಅದೇ ಬಯಾಲಜಿಕಲ್ ಪಾರ್ಕ್. ಹಾ ಇದೆ ಅಂತ ಇದೆ ಸಮರ್ಥ. ಅಷ್ಟು ದೊಡ್ಡದೈತೆ ಅದು. ಮತ್ತ ನಿಸರ್ಗ ಫುಡ್ ಹಟ್, ಶೌಚಾಲಯ ಇದೆ, ದಾರಿ ವೇ ಈ ಕಡೆಯಿಂದ ಇದೆ, ವೇ ಈ ಕಡೆಯಿಂದ ಇದೆ. ಏನು ಪಕ್ಷಿ ಎಲ್ಲಿದೆ? ಇಲ್ಲಿ ಪಕ್ಷಿ ಇಲ್ಲ ಗೈಸ್. ಸೊ ಗೈಸ್ 2.5 ತಾಸು ಬೇಕ್ರಿ ಇದೆಲ್ಲ ತಿರುಗಾಡಕ್ಕೆ. ಸೊ ಇದನ್ನೆಲ್ಲ ತಿರುಗಾಡೋಣ ಅಂತ. ಇನ್ನ ಸಮರ್ಥ ಮತ್ತು ರಾಹುಲ್ ಬರತ್ತ, ಅವ್ರ ಸಂಬಂಧ ವೇಟ್ ಮಾಡತ್ತೇವು. ಅವ್ರು ಕರ್ಕೊಂಡ ಝೂ ಎಲ್ಲ ತಿರುಗಾಡೋಣ ಅಂತ ಗೈಸ್. ಇಲ್ಲೇನೋ ಇದೆ, ಬಾತುಕೋಳಿನ ಕೋಳಿ ಇದು, ಜಸ್ಟ್ ಕೋಳಿ. ಇಷ್ಟೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಜವಾರಿ ಕೋಳಿ, ಸಾರಿ ಜಾವಾ ಗುಬ್ಬಚ್ಚಿ ನೋಡಿ. ಸೊ ನಾವೇ ಹೊಂಟಿದ್ದೀವಿ ಕಾರಲ್ಲಿ. ಸಮರ್ಥ ಈಗ ಹೇಳ್ದಂಗೆ ಮೌ ಮೌ ಅಂತ ಇದು ಕ್ವಾಕ್ ಕ್ವಾಕ್ ಡಕ್ ಅಲ್ಲ. ಡಕ್ಕು ಕೋಳಿ ತರ ಇದೆ. ಬರ್ರ ಸ್ನೇಕ್ ನೋಡಿ ಬರ್ರ. ಮೃಗಾಲಯ. नो भैया साइलेंट ओके सर नांजे बेटा वो भाई ये क्या है ಅದು ಮರಿ ಕೊಬ್ರಾ ಮಗು ಏ ಅದು ಒರಿಜಿನಲ್ ಅಲ್ಲ ಅಳ್ಗಾಡಿದ್ರಲ್ಲ ಮತ್ತ ನೋಡು. ರಿವರ್ಸ್ ಎಲ್ಲಿದೆ ಟೈಗರ್? ಕಾಡಿನಲ್ಲಿ ಮಾಡೋ. Guys, final destination boating. Fish ಅಲ್ಲ ಬೋಟಿಂಗ್. ಮೀನು ಫಿಶ್. ಸಮುದ್ರದ ಹೊರಗಡೆ ಬಂದಿರುವಂಥ ಫಿಶ್. ಇಲ್ಲಿ ಕಸ ಹಾಕಬೇಡಿ.
ಗೌರ್ಮೆಂಟ್ ಆಫ್ ಕರ್ನಾಟಕ ಪಬ್ಲಿಕ್ ವೇಸ್ಟ್ ಡಿಪಾರ್ಟ್ಮೆಂಟ್ ಅಕ್ವೇರಿಯಂ. ಇಲ್ಲಿ ಟಿಕೆಟ್ ತಗೋಬೇಕೇನು ಮತ್ತ? ಅಕ್ವೇರಿಯಂ ನೋಡಿ ಗಾಯ್ಸ್, ಫಿಶ್ ಅಕ್ವೇರಿಯಂ ಸೈಂಟಿಸ್ಟ್ ಲ್ಯಾಬ್ ಕಾಣಿಸ್ತಾ ಇದೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಇದು ತಾಮ್ರಭರಣಿ. ಫಿಶ್ ಅಕ್ವೇರಿಯಂ. ಓಕೆ ಗೈಸ್, ಎಲ್ಲ ನೋಡಿ ಆಯ್ತು ನೋಡ್ರಿ. ಫಿಶ್ ಅಕ್ವೇರಿಯಂ ಆಯ್ತು, ಬೋಟಿಂಗ್ ಆಯ್ತು, ಝೂ ಆಯ್ತು, ಎಲ್ಲ ಆಯ್ತು ಸೆಕೆಂಡ್ ಪ್ಲೇಸ್ನಾಗ. ಡೈರೆಕ್ಟ್ ಬ್ಯಾಂಗ್ಳೂರ್. ಚಪ್ಪಲಿ ಹಾಕಿಕೊಳ್ಳಿ ಅಂತ ಮಾಡ್ಬೇಕು. ನೀರು ಕೊಡಿ. ತುಂಬ ಟ್ಯಾನ್ ಆಗುತ್ತೆ ಗಾಯ್ಸ್, ಇದೊಂದು ಪ್ರಾಬ್ಲಮ್ ನೋಡ್ರಿ. ಎಂಟ್ರೆನ್ಸ್ ಅಲ್ಲಿ ಶೂ ಇದೆ, ತಗೊಂಡು ಹೋಗ್ಬೇಕು. ಹಾಂ ಇಲ್ಲ, ಆಮೇಲೆ ಇಲ್ಲಿ ಮರೆತು ಹೋದಂದ್ರೆ ವಿಡಿಯೋ ನೋಡೋದು ಗೊತ್ತಾಗ್ತೈತಿ. ಯಪ್ಪ ಅನ್ನೋದು, ಶೂಸ್ ಮರೆತು ಬಂದಿನಲ್ಲ ನಾನು. ಫ್ರೆಂಡ್ಸ್, ನಾವೆಲ್ಲ ತಿರುಗೇಡಿ ಬಂದಿವಿ. ಇವ್ರಿಬ್ರು ಇಲ್ಲಿ ನೀವು ಕಾರ್ದಾಗ ಕೂತಾನ, ಇವ್ರಲ್ಲಿ ವಾಕ್ ಮಾಡಕತ್ತಾರ. ಏನು ಭೈ ಬರ್ಬೇಕಿತ್ತು ಭೈ. ಹೇ ಗಾಯ್ಸ್, ಸೊ ಒಂದು ಪ್ರಾಬ್ಲಮ್ ಆಗಿತ್ತು ರೀ. 3 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಅದನ್ನ ಏನಾಗಿತ್ತು ಅದನ್ನ ನೋಡಕ್ ಹೊಂಟಿದ್ದೆ ನಾ ಮತ್ತು ಸಮರ್ಥ. ಇನ್ನು 1.5 ತಾಸು ಲೇಟ್ ಆಗ. 1.5 ತಾಸು, ನಾವು 12:30 ಮುಟ್ಟೋರಿದ್ದು, ಈಗ 1.5 ತಾಸು ಅಂತ. 1 ಗಂಟೆ ನೋಡಿ. ಫುಲ್ ಜಾಮ್ ಆಗಿದೆ ಹಾಸನ ತನ ಅಂತೆ ಗಾಯ್ಸ್. ಆಯ್ತು ಬಿಡಿ, ಇವತ್ತು ನಾವು ಹೋಗಲ್ಲ. ಒಬ್ಬ ಹೆಂಗ್ ಬಂದೀವಿ ನಾವು. ಏನಾಗಿದೆ? ಗಾಡಿ ಹಾಳಾಗಿದೆ, ಬ್ಲಾಕ್ ಹೆವಿ ಇದೆ. ಎಲ್ಲ ಬಂದು ಈ ಕಡೆ ಬ್ಲಾಕ್ ಏನು ರಿಪೇರಿಗೆ ಬಂದಿದೆ ಅಂತ, ಸೊ ಅದು ಬ್ಲಾಕ್ ಆಗ್ಬಿಟ್ಟಿದೆ ರೋಡ್. 2 ಸೈಡ್ ಬ್ಲಾಕ್ ಆಗಿದೆ. ನಿಯರ್ಲಿ 13 ಕಿಲೋಮೀಟರ್ ಏನೋ ಟ್ರಾಫಿಕ್ ಜಾಮ್ ಇದೆ ಸಕಲೇಶ್ಪುರ ತನಕ. ಅಷ್ಟೇ, ಸಕಲೇಶ್ಪುರ ತನಕ ಬ್ಲಾಕ್ ಇದೆ. ಇಲ್ಲಿಂದ 13 ಕಿಲೋಮೀಟರ್. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್. ನೈಸ್ ಟ್ರಿಪ್, ಗುಡ್ ಡ್ರೈವರ್. ಗೈಸ್, ವಿಡಿಯೋ ಇಷ್ಟ ಇದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಓಕೆ, ಬಾಯ್.